ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಭಾರತದ ರಾಜಕೀಯ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಂಚಲನ ಮೂಡಿಸಿರುವ ಒಂದು ಅತ್ಯಂತ ದೊಡ್ಡ ಸುದ್ದಿ. ಇದು ಕೇವಲ ಒಂದು ಸಾಮಾನ್ಯ ಕಾನೂನು ಹೋರಾಟ ಅಲ್ಲ. ಒಂದು ದೇಶದ ಸುರಕ್ಷತೆ, ಒಬ್ಬ ಪ್ರಭಾವಿ ನಾಯಕನ ಪೌರತ್ವ ಮತ್ತು ನಮ್ಮ ನ್ಯಾಯಾಂಗದ ನಿಷ್ಪಕ್ಷಪಾತದ ಬಗ್ಗೆ ಎದ್ದಿರುವ ಪ್ರಶ್ನೆ. ಹೌದು, ನಾವು ಮಾತಾಡ್ತಾ ಇರೋದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಬ್ರಿಟಿಷ್ ಪೌರತ್ವದ ಪ್ರಕರಣದ ಬಗ್ಗೆ. ಕಳೆದ ಕೆಲವು ದಿನಗಳಿಂದ ಈ ಪ್ರಕರಣದಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳು ಯಾವುದೋ ಸಸ್ಪೆನ್ಸ್ ಸಿನಿಮಾ ನೋಡ್ದಂಗೆ ಅನಿಸ್ತಾ ಇದೆ. ಏಪ್ರಿಲ್ 17ರಂದು ಅಲಹಾಬಾದ್ ಹೈಕೋರ್ಟ್ನ ಲಕ್ನೋ ಪೀಠದಲ್ಲಿ ಒಂದು ಐತಿಹಾಸಿಕ ಘಟನೆ ನಡೆಯಿತು. ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿ ಅವರು ಓಪನ್ ಕೋರ್ಟಲ್ಲಿ ರಾಹುಲ್ ಗಾಂಧಿ ವಿರುದ್ಧ FIR ದಾಖಲಿಸೋಕೆ ಆದೇಶವನ್ನು ನೀಡಿದ್ರು. ಇಡೀ ದೇಶ ಈ ಆದೇಶವನ್ನು ಕೇಳಿ ಬೆಚ್ಚಿಬಿದ್ದಿತ್ತು. ಆದರೆ ಕೇವಲ 24 ಗಂಟೆಗಳಲ್ಲಿ ಅದೇನು ಬದಲಾಯಿತು ಗೊತ್ತಾ? ಏಪ್ರಿಲ್ 18ನೇ ತಾರೀಕು ಇದೇ ನ್ಯಾಯಮೂರ್ತಿಗಳು ತಮ್ಮ ನಿರ್ಧಾರವನ್ನು ಬದಲಿಸಿಬಿಟ್ರು. ವಿಲೇವಾರಿಯಾಗಿದ್ದ ಪ್ರಕರಣವನ್ನು ಮತ್ತೆ ಪೆಂಡಿಂಗ್ ಪಟ್ಟಿಗೆ ಸೇರಿಸಿದ್ರು. ಇದ್ರ ಬಗ್ಗೆ ಕಳೆದ ಒಂದು ವಿಡಿಯೋದಲ್ಲಿ ಕೂಡ ನಾವು ಹೇಳಿದ್ವಿ. ಈಗ ಈ ಪ್ರಕರಣ ಮತ್ತೊಂದು ತಿರುವನ್ನು ಪಡೆದಿದೆ. 20ನೇ ತಾರೀಕಂದು ವಿಚಾರಣೆ ನಡೀಬೇಕಿತ್ತು. ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಕಳಿಸುವ ಚರ್ಚೆಗಳು ಕೂಡ ನಡೆದಿದ್ವು. ಆದರೆ ಅನಿರೀಕ್ಷಿತವಾಗಿ ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿ ಅವರು ಈ ಪ್ರಕರಣದಿಂದ ತಾವೇ ಹಿಂದೆ ಸರಿತೀವಿ ಅಂತ ಘೋಷಣೆ ಮಾಡಿದ್ದಾರೆ. ದೇಶದ ಭದ್ರತೆ, ಸಂಸತ್ತಿನ ಗೌರವ ಅಥವಾ ಒಬ್ಬ ವ್ಯಕ್ತಿ 22 ವರ್ಷಗಳಿಂದ ಬ್ರಿಟಿಷ್ ಪೌರತ್ವ ಹೊಂದಿದ್ದಾನೆ ಎಂಬ ಗಂಭೀರ ಆರೋಪದ ಬಗ್ಗೆ ತನಿಖೆ ನಡೆಸೋ ಬದಲು ನ್ಯಾಯಮೂರ್ತಿಗಳಿಗೆ ಚಿಂತೆಯಾಗಿದ್ದು ಯಾವುದ್ರ ಬಗ್ಗೆ ಗೊತ್ತಾ? ವಿಘ್ನೇಶ್ ಶಿಶಿರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ ಒಂದು ಟ್ವೀಟ್ ಬಗ್ಗೆ. ಹೌದು, ನ್ಯಾಯಮೂರ್ತಿಗಳು ಇಂದು ವಿಚಾರಣೆಗೆ ಬಂದಾಗ ಮೂಲ ವಿಷಯವನ್ನೇ ಮರೆತು ಬಿಟ್ರು. ದೇಶದ ಸುರಕ್ಷತೆಗಿಂತ ಅವರಿಗೆ ತಮ್ಮ ವೈಯಕ್ತಿಕ ಭಾವನೆಗಳು ದೊಡ್ಡದಾದವು. ವಿಘ್ನೇಶ್ ಶಿಶಿರ್ ಅವರು ತಮ್ಮ ಟ್ವೀಟ್ನಲ್ಲಿ ನ್ಯಾಯಾಲಯದಲ್ಲಿ ನಡೆದ ವಿಚಾರಣೆಯನ್ನ ಅಧಿಕೃತ ಆದೇಶದಲ್ಲಿ ದಾಖಲಿಸಬೇಕು ಮತ್ತು ಸಾರ್ವಜನಿಕರು CJI ಅವರಿಗೆ ಪತ್ರ ಬರಿಬೇಕು ಅಂತ ಮನವಿ ಮಾಡಿದ್ರು. ಈ ಟ್ವೀಟ್ ನೋಡಿ ನ್ಯಾಯಮೂರ್ತಿಗಳು, ನನಗೆ ತುಂಬ ಬೇಸರ ಆಗಿದೆ, ನನ್ನ ನಿಷ್ಪಕ್ಷಪಾತದ ಮೇಲೆ ಪ್ರಶ್ನೆ ಎತ್ತಲಾಗಿದೆ, ಹಾಗಾಗಿ ನಾನು ಈ ಪ್ರಕರಣದಿಂದ ಹಿಂದೆ ಸರಿತೀನಿ ಅಂತ ಹೇಳಿಕೆಯನ್ನು ಕೊಟ್ಬಿಟ್ರು. ಇಲ್ಲಿ ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿ ಅವರಲ್ಲಿ ಕೇಳೋದೇನು ಅಂದರೆ, ಕೇವಲ ಒಂದು ಟ್ವೀಟ್ನಿಂದ ನ್ಯಾಯಾಧೀಶರು ಪ್ರಕರಣದಿಂದ ಹಿಂದೆ ಸರಿಯೋದು ಎಷ್ಟು ಸರಿ? ಇದು ಇಷ್ಟು ಸುಲಭನಾ ಅಂತ. ಈ ಪರಿಸ್ಥಿತಿಯನ್ನು ನೋಡಿದ್ರೆ ನಮಗೆ ಪ್ರಯಾಗ್ರಾಜ್ನ ಮಾಫಿಯಾ ಅತಿಕ್ ಅಹ್ಮದ್ ನೆನಪಾಗ್ತಾ ಇದ್ದಾನೆ. ಅತಿಕ್ ಅಹ್ಮದ್ ಕಾಲದಲ್ಲಿ ನ್ಯಾಯಾಧೀಶರು ಭಯದಿಂದ ಅವನ ವಿರುದ್ಧದ ಪ್ರಕರಣಗಳನ್ನು ವಿಚಾರಣೆ ಮಾಡಲು ಜಡ್ಜ್ಗಳನ್ನು ನಿರಾಕರಣೆ ಮಾಡ್ತಾ ಇದ್ರು. ಇವತ್ತು ರಾಹುಲ್ ಗಾಂಧಿ ಪ್ರಕರಣದಲ್ಲೂ ಕೂಡ ಅಂತಹದ್ದೇ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಿಲ್ವಾ? FIR ಆದೇಶ ನೀಡಲು ಇಲ್ಲಿ ಯಾವುದೇ ನ್ಯಾಯಾಧೀಶರೇ ಇಲ್ವಾ ಅಂತ. ನ್ಯಾಯಮೂರ್ತಿಗಳೇ, ನೀವು ಭಯಪಟ್ಟಿದ್ರೆ ಅದನ್ನು ನೇರವಾಗಿ ಹೇಳಿ. ನಿಮ್ಮ ಆದೇಶವನ್ನು ನೀವೇ ಬದಲಿಸಿದ ದಿನವೇ ನಮಗೆ ಅರ್ಥವಾಗಿತ್ತು ನೀವು ಯಾವುದೋ ಪ್ರಭಾವಕ್ಕೆ ಒಳಗಾಗಿದ್ದೀರಿ ಅಂತ. ವಿಘ್ನೇಶ್ ಶಿಶಿರ್ ಅವರು ನ್ಯಾಯಾಲಯದ ಮೇಲೆ ಒತ್ತಡ ಹೇರಲು ಹೇಳಲಿಲ್ಲ. ಅವರು ಜನಬೆಂಬಲ ಕೇಳ್ತಿದ್ದಾರಷ್ಟೇ. ಆದರೆ ಅವರು ಅವರನ್ನೇ ಗುರಿಯಾಗಿಸ್ಕೊಂಡ್ರು. ಈಗ ಮುಂದೇನು ಹಾಗಿದ್ರೆ ಅಂತ ನಾವು ಯೋಚನೆ ಮಾಡೋದಾದರೆ, ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿ ಅವರು ಹಿಂದೆ ಸರಿದ ಮೇಲೆ ಪ್ರಕರಣ ಈಗ ಅಲಹಾಬಾದ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಬಳಿ ಹೋಗುತ್ತೆ. ಅವರು ಈ ಪ್ರಕರಣವನ್ನು ಯಾವ ಪೀಠಕ್ಕೆ ವಹಿಸಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅಲ್ಲಿಂದ ಮತ್ತೆ ವಿಚಾರಣೆ ಮೊದಲಿಂದ ಪ್ರಾರಂಭ ಆಗುತ್ತೆ. ಇದು ಪ್ರಕರಣವನ್ನು ವಿಳಂಬಗೊಳಿಸುವ ಪ್ರಯತ್ನ ಅಂತ ಕೆಲವರು ಹೇಳಬಹುದು. ಆದರೆ ಮೂಲಗಳ ಪ್ರಕಾರ ಈ ಪ್ರಕರಣದ ಗಂಭೀರತೆಯನ್ನು ಕಾಪಾಡಿಕೊಳ್ಳಲಾಗುವುದು. ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅತ್ಯಂತ ಶಕ್ತಿಯುತವಾಗಿದೆ. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರನ್ನೇ ನ್ಯಾಯಾಲಯದ ಮುಂದೆ ನಿಲ್ಲಿಸಿದ ಇತಿಹಾಸ ನಮ್ಮ ನ್ಯಾಯಾಂಗಕ್ಕಿದೆ. ಆದರೆ ಒಬ್ಬ ವ್ಯಕ್ತಿ ಸುಭಾಷ್ ವಿದ್ಯಾರ್ಥಿ ಅವರು ಗಾಬರಿಯಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮೊದಲು ಅವರು ನೀಡಿದ FIR ಆದೇಶವನ್ನು ಬದಲಿಸಬಾರದಿತ್ತು. ಈಗ ಗುರಿಯಾಗಿರುವುದರಿಂದ ಅದನ್ನು ತಪ್ಪಿಸ್ಕೊಳ್ಳೋಕೆ ಅವರು ಸುಲಭವಾಗಿ ಸೈಡ್ ಲೈನ್ ಆಗಿದ್ದಾರೆ. ಒಟ್ಟಿನಲ್ಲಿ ಇದೊಂದು ದೊಡ್ಡ ಪಿತೂರಿ ಅನ್ನಿಸ್ತಾ ಇದೆ. ಈಗ ವಿಘ್ನೇಶ್ ಶಿಶಿರ್ ಅವರ ವ್ಯಕ್ತಿತ್ವವನ್ನು ಕೆಡಿಸುವ ಪ್ರಯತ್ನಗಳು ಶುರುವಾಗ್ತಾ ಇದೆ. ಅವರು ಹಣ ಪಡೆದಿದ್ದಾರೆ, ಅವರಿಗೆ ರಾಜಕೀಯ ಟಿಕೆಟ್ ಬೇಕು ಅನ್ನುವಂತಹ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. IT ಸೆಲ್ ಈಗಾಗಲೇ ಸಕ್ರಿಯವಾಗಿದೆ ಅನ್ನುವಂತಹ ಮಾಹಿತಿಯನ್ನು ಹಬ್ಬಿಸ್ತಾ ಇದ್ದಾರೆ. ನೋಡಿ, ಒಬ್ಬ ನ್ಯಾಯಾಧೀಶರಿಗೆ ವಿಘ್ನೇಶ್ ಶಿಶಿರ್ ಅವರ ಟ್ವೀಟನ್ನು ತಲುಪಿಸಿದವರು ಯಾರು?
ಒಬ್ಬ ನ್ಯಾಯಾಧೀಶರು ಸೋಷಿಯಲ್ ಮೀಡಿಯಾದಲ್ಲಿ ಐಡಿಯಾನ ಹುಡುಕ್ತಾ ಕೂತಿದ್ರಾ ಅನ್ನುವಂತಹ ಯೋಚನೆ ಕೂಡ ಬರುತ್ತಲ್ವಾ. ಇದೊಂದು ಹಾಸ್ಯಾಸ್ಪದ ಸಂಗತಿ. ನಾಳೆ ನಾನು ನ್ಯಾಯಮೂರ್ತಿ ಸೂರ್ಯಕಾಂತ್ ಶರ್ಮಾ ಅವರ ತೀರ್ಪುಗಳು ನಿಷ್ಪಕ್ಷಪಾತವಾಗಿಲ್ಲ ಅಂತ ಟ್ವೀಟ್ ಮಾಡಿದರೆ ಅವರು ಕೂಡ ಪ್ರಕರಣವನ್ನು ಬಿಟ್ಟು ಹಿಂದೆ ಹೋಗ್ತಾರಾ ಅಂತ ಅನ್ಸುತ್ತಲ್ವಾ. ನೋಡಿ, ವಿಘ್ನೇಶ್ ಶಿಶಿರವರು ಕೇವಲ ನ್ಯಾಯಾಲಯದ ಪಾರದರ್ಶಕತೆಗಾಗಿ CJIಗೆ ಇಮೇಲ್ ಮಾಡೋಕೆ ಹೇಳಿದರು. ಇದರಲ್ಲಿ ನ್ಯಾಯಾಧೀಶರ ವಿರುದ್ಧ ಯಾವುದೇ ಅವಹೇಳನಕಾರಿ ಮಾತುಗಳಿರಲಿಲ್ಲ. ನ್ಯಾಯಮೂರ್ತಿ ಸುಭಾಷ್ ವಿದ್ಯಾರ್ಥಿಯವರಲ್ಲಿ ಭಯ ಇದ್ದಿದ್ರೆ ಅವರು ದೇಶಕ್ಕೆ ಅದನ್ನು ಸ್ಪಷ್ಟಪಡಿಸಬೇಕಿತ್ತು. ಈ ದೇಶದ ವಿರೋಧಿ ಶಕ್ತಿಗಳು ಅಥವಾ ಮಾಫಿಯಾ ಶಕ್ತಿಗಳು ಅವರಿಗೆ ಬೆದರಿಕೆ ಹಾಕ್ತಾ ಇದೆಯಾ? ನಾವು ಅತಿಕ್ ಅಹಮದನ್ನ ಎದುರಿಸುವ ಧೈರ್ಯವನ್ನ ತೋರಿದ್ವಿ, ಆದರೆ ಇಂದು ಒಬ್ಬ ವ್ಯಕ್ತಿಯ ಪ್ರಕರಣದಲ್ಲಿ ಆದೇಶ ನೀಡೋಕೆ ಉನ್ನತ ನ್ಯಾಯಾಲಯದ ನ್ಯಾಯಮೂರ್ತಿಗಳೇ ನಡುತ್ತಾ ಇದ್ದಾರೆ. ಇದು ನಮ್ಮ ವಾಕ್ ಸ್ವಾತಂತ್ರ್ಯ ಮತ್ತು ನ್ಯಾಯಾಂಗದ ಸ್ವಾತಂತ್ರ್ಯದ ಮೇಲೆ ಆಗ್ತಾ ಇರುವಂತಹ ದಾಳಿ. ಫೈನಲಿ ನ್ಯಾಯಮೂರ್ತಿಗಳು ತಮ್ಮ ಆದೇಶದಲ್ಲಿ ಏನು ಬರೀತಾರೆ ಅಂತ ಕಾದು ನೋಡಬೇಕಾಗಿದೆ. ಅವರೇನಾದರೂ ವಿಘ್ನೇಶ್ ಶಿಶಿರವರ ಮೇಲೆಯೇ ಎಲ್ಲವನ್ನ ಹೊರಿಸ್ತಾರಾ ಅಥವಾ ಪ್ರಕರಣದ ಸತ್ಯಾಸತ್ಯತೆಯನ್ನು ಎತ್ತಿ ಹಿಡಿತಾರಾ ಅನ್ನೋದನ್ನ ಕಾದು ನೋಡೋಣ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ನ್ಯಾಯಮೂರ್ತಿಗಳು ಒಂದು ಟ್ವೀಟ್ ಆಧಾರದ ಮೇಲೆ ಹಿಂದೆ ಸರಿದಿರೋದು ಸರಿನಾ? ರಾಹುಲ್ ಗಾಂಧಿ ಅವರ ಪೌರತ್ವದ ಬಗ್ಗೆ ತನಿಖೆಯಾಗಬಾರ್ದಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಜೈ ಹಿಂದ್.